ಓಂ ಶಾಂತಿ. ಆಧ್ಯಾತ್ಮಿಕ ರಾಜಯೋಗ ಅಭ್ಯಾಸ. ಓಂ ಶಾಂತಿ. ನಾನು ಈ ದೇಹವಲ್ಲ, ನಾನು ಶಾಂತ, ಪವಿತ್ರ, ಪ್ರಕಾಶಮಯ ಆತ್ಮ. ನನ್ನ ಮನಸ್ಸು ಈಗ ಎಲ್ಲ ಕಡೆಗಳಿಂದ ಹಿಂದಕ್ಕೆ ಬಂದು ಒಬ್ಬ ಶಿವ ತಂದೆಯ ಕಡೆ, ಪರಮಾತ್ಮನ ಕಡೆ, ಭಗವಂತನ ಕಡೆ ಸ್ಥಿರವಾಗುತ್ತಿದೆ. ನಾನು ಭಗವಂತ ಪರಮಾತ್ಮ ಶಿವ ತಂದೆಯ ಸನ್ಮುಖದಲ್ಲಿ ಉಪಸ್ಥಿತನಾಗಲು ನೆನಪು ಯೋಗದಲ್ಲಿ ಸ್ಥಿರವಾಗಿದ್ದೇನೆ. ಪರಮಪಿತ ಪರಮಾತ್ಮ ಶಿವ ಜ್ಞಾನ ಸಾಗರ, ಪತಿತ ಪಾವನ, ಸರ್ವರ ಸದ್ಗತಿದಾತ ಪ್ರೀತಿಯಿಂದ ನನ್ನನ್ನು ಕರೆಯುತ್ತಿದ್ದಾರೆ. ನನ್ನ ಕಡೆ ಪರಮಾತ್ಮನ ಸಂಕಲ್ಪ ದೃಷ್ಟಿ ಇದೆ. ನಾನು ಪರಮಾತ್ಮನ ಎದುರಿಗೆ ಉಪಸ್ಥಿತನಾಗಿ ನಾನು ಅವರ ದಿವ್ಯ ಜ್ಯೋತಿಯ ಮುಂದೆ ಕುಳಿತಿದ್ದೇನೆ. ನಾನು ಶಿವ ತಂದೆಯ ನೆನಪಿನಲ್ಲಿ ಅವರ ಪ್ರೀತಿಯ ಕಿರಣಗಳನ್ನು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ನಾನು ಕಿರಣಗಳಲ್ಲಿ ಸ್ನಾನ ಮಾಡುತ್ತಿದ್ದೇನೆ, ಪವಿತ್ರ ಆಗುತ್ತಿದ್ದೇನೆ. ನನ್ನ ಆತ್ಮದ ಮೇಲಿದ್ದ ಹಳೆಯ ಎಲ್ಲ ಸಂಸ್ಕಾರಗಳು, ದೌರ್ಬಲ್ಯಗಳು, ಅಶುದ್ಧತೆಗಳು, ಅಪವಿತ್ರತೆ ಕರಗುತ್ತಿದೆ, ದೂರವಾಗುತ್ತಿದೆ, ಭಸ್ಮವಾಗುತ್ತಿದೆ. ನಾನು ಹಗುರವಾಗುತ್ತಿದ್ದೇನೆ. ಪ್ರಫುಲ್ಲಿತವಾಗಿ ನನ್ನ ಮನಸ್ಸು ಹೂವಿನ ತೆರನಾಗಿ ಅರಳುತ್ತಿದೆ. ಪವಿತ್ರವಾಗುತ್ತಿದ್ದೇನೆ, ಶುದ್ಧವಾಗುತ್ತಿದ್ದೇನೆ. ನಾನು ಈಗ ಪವಿತ್ರ ಆತ್ಮ. ನನ್ನ ಎಲ್ಲ ಸಂಬಂಧಗಳು ದೂರ. ಈಗ ನನ್ನವರು ಒಬ್ಬ ಶಿವ ತಂದೆಯೇ. ಅವರೇ ನನ್ನ ತಂದೆ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಿ. ನಾನು ವಿಶ್ವ ಕಲ್ಯಾಣಕ್ಕಾಗಿ ಯೋಗದಲ್ಲಿ ಪರಮಾತ್ಮನ ನೆನಪಿನಲ್ಲಿ ಸ್ಥಿರವಾಗಿದ್ದೇನೆ, ಕಾನ್ಸ್ಟೆಂಟ್ ಆಗಿದ್ದೇನೆ. ನನ್ನ ಮನಸ್ಸು ಸ್ಥಿರ. ಈಗ ನನ್ನ ನೆನಪಿನ ಶಕ್ತಿ ಇಡೀ ವಿಶ್ವಕ್ಕೆ ಶಾಂತಿಯ ಕಂಪನಗಳನ್ನು ಹರಡುತ್ತಿದೆ. ಎಲ್ಲೆಡೆ ಶಿವತಂದೆಯ ಪ್ರಕಾಶ ಕಿರಣಗಳು ಹರಡುತ್ತಿದೆ. ಶಾಂತಿಯ ಪ್ರಕಂಪನಗಳ ಅನುಭೂತಿಯಾಗುತ್ತಿದೆ. ನಾನು ಅಮರಲೋಕದ ಭವಿಷ್ಯದ ದೇವತೆ, ಅಂದರೆ ಸ್ವರ್ಗದಲ್ಲಿ ನನ್ನ ಜನ್ಮ ದೇವತಾ ಸ್ವರೂಪ. ಯಾಕೆಂದರೆ ಸ್ವರ್ಗ ನನ್ನ ಜನ್ಮ ಸಿದ್ಧ ಹಕ್ಕು. ನಾನು ದೇವತಾ ಆತ್ಮ, ಪೂರ್ವಜ ಆತ್ಮನಾಗಿದ್ದೇನೆ. ಒಬ್ಬ ಶಿವ ತಂದೆಯ ನೆನಪೇ ನನ್ನ ಶಕ್ತಿ. ಒಬ್ಬ ಶಿವ ತಂದೆಯ ನೆನಪೇ ನನ್ನ ಎಲ್ಲ ರೀತಿಯಿಂದ ಸಂಪೂರ್ಣ ಆಸ್ತಿ. ಪರಮಾತ್ಮನೇ ಸರ್ವಸ್ವ. ಒಬ್ಬ ಶಿವ ತಂದೆಯ ನೆನಪೇ ನನ್ನನ್ನು ನರಕದಿಂದ ಸ್ವರ್ಗಕ್ಕೆ
ಕರೆದೊಯ್ಯುವ ಮಾರ್ಗ. ಶಿವಬಾಬಾ ಒಬ್ಬ ಶಿವತಂದೆಯ ನೆನಪೇ ನರಕದಿಂದ ಸ್ವರ್ಗಕ್ಕೆ ಕರೆಸುವ ಮಾರ್ಗ. ಅದೇ ಸಹಜ ರಾಜಯೋಗ. ಜ್ಞಾನದ ಸಾರಾಂಶ. ಶಿವಬಾಬಾ ನಮಗೆ ನೆನಪಿಸುತ್ತಾರೆ, ನಾವು ಕೇವಲ ನಮ್ಮ ಆತ್ಮದ ಕಲ್ಯಾಣಕ್ಕಲ್ಲ, ಇಡೀ ವಿಶ್ವವನ್ನು ಪವಿತ್ರಗೊಳಿಸಲು ಸಂಗಮಯುಗದಲ್ಲಿ ಬಂದಿದ್ದೇವೆ. ಶಿವತಂದೆಯ ನೆನಪಿನ ಯೋಗದಿಂದ ಆತ್ಮದ ತುಕ್ಕು ದೂರವಾಗಿ ಪವಿತ್ರತೆ ಮರಳಿ ಬರುತ್ತದೆ. ಒಬ್ಬ ಶಿವತಂದೆಯೊಂದಿಗೆ ಬುದ್ಧಿಯೋಗ ಜೋಡಿಸಿದಾಗ ಆತ್ಮ ಪಾವನವಾಗಿ ಶಾಂತಿಧಾಮಕ್ಕೆ ಮರಳಿ ನಂತರ ಸ್ವರ್ಗದ ದೇವತಾ ಜೀವನವನ್ನು ಪಡೆಯುತ್ತದೆ. ಬ್ರಾಹ್ಮಣ ಜೀವನದ ಗುರಿ ಪವಿತ್ರತೆ, ಆತ್ಮಾಭಿಮಾನ ಮತ್ತು ನಿರಂತರ ನೆನಪಿನಲ್ಲಿರುವುದಾಗಿದೆ. ಜ್ಞಾನ, ಮನನ, ಚಿಂತನ. ನಾವು ವಿಶ್ವ ಪರಿವರ್ತನೆಗಾಗಿ ಸಂಗಮ ಯುಗದಲ್ಲಿ ಇದ್ದೇವೆ. ಶಿವತಂದೆಯ ನೆನಪೇ ಆತ್ಮವನ್ನು ಪವಿತ್ರಗೊಳಿಸುತ್ತದೆ. ಆತ್ಮದ ತುಕ್ಕು ಯೋಗದಿಂದ ಮಾತ್ರ ಹೋಗುತ್ತದೆ. ಶಿವನೇ ಪತಿತ ಪಾವನ. ಬ್ರಹ್ಮ ಮೂಲಕ ಶಿವತಂದೆ ದತ್ತು ಪಡೆಯುತ್ತಾರೆ. ಬ್ರಾಹ್ಮಣ ಜೀವನ ಪವಿತ್ರತೆಯ ಜೀವನ. ಒಬ್ಬ ತಂದೆಯೇ ನಮ್ಮ ನಿಜವಾದ ಆಧಾರ. ಸಂಗಮಯುಗವೇ ಪರಿವರ್ತನೆಯ ಕಾಲ ಮತ್ತು ಮಹಾಭಾರತ ಯುದ್ಧದ ನಂತರ ಹೊಸ ಪ್ರಪಂಚ ಸ್ಥಾಪನೆ, ಸ್ವರ್ಗದ ಸ್ಥಾಪನೆ. ಸ್ವರ್ಗವು ದೇವತೆಗಳ ರಾಜ್ಯ. ಅಲ್ಲಿ ಆತ್ಮ ಅಮರ, ದೇಹ ನಾಶವಾಗುವುದು. ಜ್ಞಾನ ಮತ್ತು ಯೋಗದಿಂದ ದೇವತೆ ಪದವಿ ಸಿಗುತ್ತದೆ. ಸ್ವರ್ಗಕ್ಕೆ ಅಧಿಕಾರ ಸಿಗುತ್ತದೆ. ಬ್ರಾಹ್ಮಣರಿಂದ ದೇವತೆಗಳಾಗುವುದು ಗುರಿ. ದೇಹಾಭಿಮಾನ ಬಿಟ್ಟು ಆತ್ಮಾಭಿಮಾನದಲ್ಲಿ ಇರಿ. ಸದಾ ಆತ್ಮ ಸ್ಥಿತಿ. ಎಲ್ಲ ಸಂಬಂಧಗಳಿಗಿಂತ ಶಿವತಂದೆಯ ಸಂಬಂಧ ಶ್ರೇಷ್ಠ, ಸರ್ವೋಚ್ಚ, ಶ್ರೇಷ್ಠಾತಿ ಶ್ರೇಷ್ಠ. ಜ್ಞಾನ ಸ್ನಾನದಿಂದ ಆತ್ಮ ಶುದ್ಧವಾಗುತ್ತದೆ. ಪವಿತ್ರತೆ ಸ್ವರ್ಗದ ಪ್ರವೇಶ ದ್ವಾರ. ಪ್ರತಿಯೊಂದು ಕರ್ಮವನ್ನು ತಂದೆಯ ನೆನಪಿನಲ್ಲಿ ಮಾಡಿ ಪುನೀತರಾಗಿರಿ. ಕರ್ಮ ಶ್ರೇಷ್ಠವಾಗಲಿ. ನಿರಂತರ ನೆನಪೇ ಸಹಜ ರಾಜಯೋಗ. ಅಜಪಾಜಪ್ ನೆನಪು ವಿಶ್ವ ಕಲ್ಯಾಣವೇ ಬ್ರಾಹ್ಮಣ ಜೀವನದ ಸೇವೆ. ನಾನು ಸೇವಾಧಾರಿ ಆತ್ಮ. ಇಂದಿನ ಯೋಗಾಭ್ಯಾಸ ಪರಮಾತ್ಮನ ನೆನಪಿನ ಅವಧಿ
ನಾನು ಒಂದು ಪ್ರಕಾಶಮಯ ಆತ್ಮ. ನನ್ನವರು ಒಬ್ಬ ಶಿವ ತಂದೆಯೇ. ಶಿವಬಾಬರ ಪ್ರೀತಿಯ ಕಿರಣಗಳು ನನ್ನ ಆತ್ಮದ ಮೇಲೆ ಬೀಳುತ್ತಿವೆ. ಆತ್ಮ ಸಂಪೂರ್ಣ ಪವಿತ್ರವಾಗುತ್ತಿದೆ. ನಾನು ಶಾಂತಿಧಾಮದ ನಿವಾಸಿ. ನಾನು ಸ್ವರ್ಗದ ದೇವತಾ ಜೀವನಕ್ಕೆ ಸಿದ್ಧನಾಗುತ್ತಿದ್ದೇನೆ. ಓಂ ಶಾಂತಿ. ಓಂ ನಮಃ ಶಿವಾಯ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಇಂತಹ ದೈನಂದಿನ ಕನ್ನಡ ಜ್ಞಾನ ಮುರಳಿ ಮತ್ತು ರಾಜಯೋಗ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಮಗೆ ನಮ್ಮ ಚಾನಲಿನ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುತ್ತದೆ ಮತ್ತು ತಾವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.